ಇಲ್ಲಿಗೆ ಈ ವಿಚಾರನ ಅಂತ್ಯ ಮಾಡಿ ಕ್ಲೋಸ್ ಮಾಡಿ. ಅದ್ಯಾಕೆ ಇಷ್ಟೊಂದು ರಿಫ್ಟ್ ಆಗ್ತಾಯಿದೆ ನನಗಂತೂ ಗೊತ್ತಿಲ್ಲ. ಉಮಾಪತಿಯವರು ದೊಡ್ಡ ಪಡೋದವರು, ಇವರು ದೊಡ್ಡ ಪಡೋದರು, ರಾಕ್ಲೇಂದ್ರು ಕೂಡ ದೊಡ್ಡ ಪಡೋದವರು, ತರುಣ್ ಸುಧೀರ್ ಕೂಡ ವೆರಿ ಬಿಗ್ ಡೈರೆಕ್ಟ್ರು. ಎದಾಲ್ಡ್ ಅಪ್ರೂವ್ಡ್ ಇನ್ ರಾಬರ್ಟು ಅವರೇ ಮಾಡಿದ್ದು, ಇದನ್ನು ಅವರೇ ಮಾಡಿದ್ದು. ದಿಸ್ ಕಾಂಟ್ರವರ್ಸಿ ವೈ ಇಟ್ ಹ್ಯಾಸ್ ಹ್ಯಾಪನ್ ಅನ್ನೋದು ಅವರಿಗೆ ಗೊತ್ತು ಅಷ್ಟೇ ಹೊರತು ನಮಗೆ ಗೊತ್ತಿಲ್ಲ. ನಮ್ಮ ಪ್ರಕಾರ ಆ್ಯಸ್ ಪರ್ ಅವರ್ ಅವೈಲಬಲ್ ರೆಕಾರ್ಡ್ಸ್ ನೌ ಆ್ಯಸ್ ಆನ್ ಡೇಟ್ ಕಾಟೇರ ಟೈಟ್ಲು ಒಂದ್ರೆ ರಾಕ್ಲೈನ್ ವೆಂಕಟೇಶ್ ಅಷ್ಟೇ. ಸರ್, ಇವಾಗ ಪ್ರೊಡ್ಯೂಸರ್ ಅಂದರೆ ಅನ್ನದಾತ ಅಂತ ಹೇಳ್ತಾರೆ. ಈ ಅನ್ನದಾತರಿಗೆ ತಗಡು ಅನ್ನೋ ವಿಷಯ ಎಷ್ಟು ಒಳ್ಳೆಯದು ನಿಮ್ಮ ಪ್ರಕಾರ? ಇದು ಯಾವ ಥರ ನೀವು ಹೇಳೋದಾದರೆ ಏನಂತ ಹೇಳ್ತೀರಾ? ಮೇಡಮ್, ಯಾರೋ ಅವ್ರ ಬಾಯಲ್ಲಿ ಬಂದಿದ್ದು ವರ್ಣಿಗೆ ನಮಗೆ ಕೇಳಿದ್ರೆ ನಾವೇನು ಹೇಳೋದು? ತಗಡು ಅನ್ನೋದೇನೋ ನನಗೇನೋ ಯೂಶ್ವಲ್ ಮಾತಾಡ್ತಿರ್ತಾರೆ, ತಗಡು ಥರ ಮಾತಾಡ್ತಿಲ್ಲ ಅಂತಾರೆ ನಮ್ಮ ಕನ್ನಡದಲ್ಲಿ. ನಾವಂತೂ ಮಾತಾಡಲ್ಲ. ದಟ್ ಈಸ್ ಕಾಮನ್ ಭಾಷೆ ಇನ್ ಅವೈಲಬಲ್ ಇನ್ ಕನ್ನಡ ಲ್ಯಾಂಗ್ವೇಜ್. ಅದು ಯಾವುದೋ ಒಂದು ಫ್ಲಿಕ್ ದ ಮೂಮೆಂಟ್ ಅಂದಿರು. ಅವ್ರು ದೊಡ್ಡವರು, ಅದು ಮಾತಾಡಬೇಕು ಬಿಡುವುದು ಅವ್ರ ವಿವೇಚನೆ ಬಿಟ್ಟಿದ್ದು. ನಾನು ಹೇಳೋಕ್ಕೆ ತಯಾರಿಲ್ಲ. ಅದೇನು ಕೆಟ್ಟ ಮೀನಿಂಗ್ ಏನಿಲ್ಲ. ಬಟ್ ಯಾಸ್ ಟೋಲ್ಡ್ ಲೈಕ್ ದಿಸ್, ಹೇಳಿದ್ದು ಸತ್ಯ. ಅದ್ರ ಬಗ್ಗೆ ನನ್ನ ಅಭಿಪ್ರಾಯ ಏನು ಕೇಳಿಬಿಡಿ, ನಂದೇನು ನೋ ಕಾಮೆಂಟ್ಸ್ ಅಬೌಟ್ ದಿಸ್. ಸರ್, ನೀವು ಇಂಡಸ್ಟ್ರಿನಲ್ಲಿ ಇಷ್ಟೊಂದು ವರ್ಷ ಇದ್ದೀರಾ, ಹಿಂದೆ ಯಾವತ್ತಾದರೂ ಈ ಥರ ಕಾಂಟ್ರವರ್ಸಿಗಳೇನಾದರೂ ಆಗಿತ್ತಾ? ನನ್ನ ಪ್ರಕಾರ ಪಿಕ್ಚರ್ ಸಕ್ಸಸ್ ಆಗಿದ್ದಕ್ಕೆ ಇದೆಲ್ಲ ಬಂದಿದೆ. ಸಕ್ಸಸ್ ಆಗದಿದ್ರೆ ಯಾರು ಮಾತಾಡ್ತಿರಲ್ಲ ಅನ್ಸುತ್ತೆ ನನಗೆ, ಅಲ್ವಾ? ಒಂದು ಮೂವಿ ಸಕ್ಸಸ್ ಆದಮೇಲೆ ಇವತ್ತಿನ ದಿನಗಳಲ್ಲಿ ಒಂದು ಮೂವಿ 50 ದಿನ ಓಡಬೇಕು ಅಂದರೆ ಈ ಆಲ್ರೆಡಿ ಓ ಟಿ ಟಿಯಲ್ಲೂ ರಿಲೀಸ್ ಆಗಿಬಿಟ್ಟಿದೆ ಅದು ಕಾಟೇರ. ಇಷ್ಟಾದಮೇಲೆ ಇದು ಮಾತಾಡೋದ್ರಿಂದ ಏನು ಯಾರಿಗೆ ಅನುಕೂಲ ನನಗೆ ಗೊತ್ತಿಲ್ಲ. ಅಲ್ಟಿಮೇಟ್ ಬೆನಿಫಿಷರಿ ಹೂ ಐ ಡೋಂಟ್ ನೋ. ವೈ ದಿಸ್ ಕ್ವಾರಲ್ ಹ್ಯಾಸ್ ಹ್ಯಾಪನ್ಡ್ ಐ ಡೋಂಟ್ ನೋ. ನೀವು ಮಾಧ್ಯಮದವ್ರಿಗೆ ಭವಿಷ್ಯ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ತಿಳ್ಕೊಂಡಿರ್ತೀರ. ಗೊತ್ತಿದ್ರೆ ನನಗೂ ಕೂಡ ಹೇಳಿ, ನಾನು ತಿಳ್ಕೊತೀನಿ ಮುಂದೆ. ಸರ್, ಅದೇ ಈ ಕೊನೆಯದಾಗಿ ನೀವು ಈ ಟೈಟಲ್ ರಿಜಿಸ್ಟ್ರೇಷನ್ ಬಗ್ಗೆ ಇದು ಕೊನೆಯದಾಗಿ ನೀವೇನೋ ಇದನ್ನು ಇಲ್ಲಿಗೆ ಮುಗಿಸಿ ಅಂತ ಈ ಥರ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, ಈಗ ಟೈಟ್ಲ್ ವಿಚಾರ ಬಂದಾಗ ಅಬ್ಸಲ್ಯೂಟ್ ರಾಕ್ಲೈನ್ ವೆಂಕಟೇಶ್ ಅವರು ಇನ್ನು ಬಿಟ್ಟು ಅವ್ರ ಮಧ್ಯೆ ಏನೇನು ವಾದ ವಿವಾದಗಳಾಗಿದೆ ಅವರು ವಿವೇಚನೆ ಬಿಟ್ಟಿತ್ತು. ಬಟ್ ವಾಣಿಜ್ಯ ಮಂಡಳಿ ತಂದು ಮಧ್ಯೆ ಬಂದು ಮಾತಾಡೋದ್ರೆ ಮಾತಾಡೋಕೆ ರೆಡಿ ಇದೆ. ಬಟ್ ಆದರೆ ಇದು ವಾಣಿಜ್ಯ ಮಂಡಳಿ ಮ್ಯಾಟರ್ ಅಲ್ಲ. ನಮ್ಮದು ಟೈಟ್ಲ್ ವಿಚಾರ ಸಂಬಂಧಪಟ್ಟಂಗೆ ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ ನಾನು ನಮ್ಮ ಕಡೆಯಿಂದ. ಅದರಿಂದ ದಿಸ್ ಮ್ಯಾಟ್ರ್ ಇಲ್ಲಿಗೆ ಕ್ಲೋಸ್ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ವಾಣಿಜ್ಯ ಮಂಡಳಿ ಪರವಾಗಿ ಅವ್ರು ಕೇಳ್ಕೊತೀನಿ, ಲೆಟ್ ದೆಮ್ ಕ್ಲೋಸ್ ದಿಸ್. ಬೇಕಾದ್ರೆ ಜನ ನೋಡ್ತಾ ಇರ್ತಾರೆ, ಕೋಟ್ಯಾಂತರ ಅಭಿಮಾನಿಗಳು ದರ್ಶನ್ಗಿರೋ ಫ್ಯಾನ್ಸು. ಬಹುಶಃ ನನಗೆ ಕನ್ನಡ ಚಿತ್ರರಂಗದ ಒನ್ ಆಫ್ ದಿ ಟಾಪ್ ಹೀರೋ. ಅವ್ರಿಗೆ ಆದ ಬೆಲೆ ಇದೆ, ಅವ್ರದ್ದೇ ಆದ ವರ್ಚಸ್ ಇದೆ. ಉಮಾಪತಿ ಗೌಡರು ಕೂಡ ಒಳ್ಳೆ ದೊಡ್ಡ ನಿರ್ಮಾಪಕರು. ಅವರು ಒಂದು MLA ಕ್ಯಾಂಡಿಡೇಟು, ಒಂದು ದೊಡ್ಡ ಪಕ್ಷದಲ್ಲೇ MLA ಕ್ಯಾಂಡಿಡೇಟ್ ಆಗಿ ನಿಂತಿರೋರು. ಈ ವಿಚಾರಗಳನ್ನು ಅವ್ರವ್ರ ಗೌರವಗಳನ್ನು ಅವ್ರು ಕಳ್ಕೊಳ್ಳೋದು ಬೇಡ ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ದಯವಿಟ್ಟು ಪ್ಲೀಸ್ ಕೈಂಡ್ಲಿ ಕ್ಲೋಸ್ ದಿ ಮ್ಯಾಟ್ರ್ ಇಶ್ಯೂ ನವ್ ಇಟ್ ಸೆಲ್ಫ್ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.